ಬೆಂಗಳೂರಿನ ಎಲ್ಆರ್ ನಗರದಲ್ಲಿ ಮೇ ದಿನಾಚರಣೆಯನ್ನು ಪ್ರಗತಿಪರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಯೂನಿಯನ್ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ವತಿಯಿಂದ ಮೇ ದಿನಾಚರಣೆಯನ್ನು ಆಚರಿಸಿದರು. ಕಾರ್ಮಿಕರ ಹೋರಾಟದ ದಿನವಾದ 139ನೆಯ ಕಾರ್ಮಿಕ ದಿನಾಚರಣೆ ತಮ್ಮ ಶ್ರಮ ಶಕ್ತಿಯಿಂದ ಕಠಿಣ ಪರಿಶ್ರಮದಿಂದ ಸಮಾಜವನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಿದ ಕಾರ್ಮಿಕ ವರ್ಗ ತಮ್ಮ ಹಕ್ಕುಗಳ ಸಲುವಾಗಿ ತಮ್ಮ ರಕ್ತ ಚೆಲ್ಲಿ ಯಶಸ್ವಿ ಸಾಧಿಸಿದ ದಿನ. 1886ರಲ್ಲಿ ಅಮೆರಿಕದ ಚಿಕಾಗೋ ನಗರದಲ್ಲಿ ಕಾರ್ಮಿಕರು ಅಲ್ಲಿಯವರೆಗೂ ಇದ್ದ 18 ಗಂಟೆಗಳ ಕೆಲಸ ಸಮಯವನ್ನು 8 ಗಂಟೆಗಳಿಗೆ ಇಳಿಸಬೇಕಂತ ಮತ್ತು ಕಾರ್ಮಿಕರ ಇತರ ಸೌಲಭ್ಯಗಳ ಸಲುವಾಗಿ ವಿರೋಚಿತವಾಗಿ ಮುಷ್ಕರವನ್ನು ಆರಂಭಿಸಿದರು. ಕೆಲವೇ ದಿನಗಳಲ್ಲಿ ಆ ಮುಷ್ಕರ ಇನ್ನಿತರ ನಗರಗಳಿಗೆ ಹರಡಿತು. ಮುಷ್ಕರವನ್ನು ದಮನ ಮಾಡಲು ಕಾರ್ಖಾನೆ ಮಾಲೀಕರು ಪೊಲೀಸರ ಮೂಲಕ ಪ್ರಯತ್ನ ಮಾಡಿದರು. ಚಿಕಾಗೋ ನಗರ ಕಾರ್ಮಿಕರ ರಕ್ತದಲ್ಲಿ ತೊಯ್ದು ಎತ್ತಿದ ಆ ಕೆಂಪು ಧ್ವಜ ಎಂದು ಕಾರ್ಮಿಕರ ಹೋರಾಟದ ಸಂಕೇತವಾಗಿದೆ. ಆದರೆ ಲಕ್ಷಾಂತರ ಕಾರ್ಮಿಕರು ತಮ್ಮ ರಕ್ತವನ್ನು ಚೆಲ್ಲಿ ಗಳಿಸಿದ ಕಾರ್ಮಿಕ ಹಕ್ಕುಗಳನ್ನು ಇಂದು ಆಳುವ ವರ್ಗಗಳ ಕಾರ್ಪೊರೇಟ್ ಪರ ನೀತಿಗಳಿಂದಾಗಿ ಕಾರ್ಮಿಕರು ತಮ್ಮ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ. ಪ್ರಗತಿಪರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಯೂನಿಯನ್ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಸ್.ಎಂ. ಮಾರಿ ಮತ್ತು ಭೀಮಾ ಸಂಘಟನೆ ಮಹಾಕೂಟದ ರಾಜ್ಯಾಧ್ಯಕ್ಷರಾದ ಕೆ. ಮಾರಿಯಪ್ಪ ಹಾಗೂ ತಂಡದವರಿಂದ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನೂರಾರು ಕಾರ್ಮಿಕರು ಕೆಂಪು ಬಾವುಟವನ್ನು ಹಿಡಿದು ಮೆರವಣಿಗೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾ. ಎಂ. ಸತೀಶ್ ಬಾಬು, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಹೋಲ್ಡರ್ ಪ್ರಭು ರಾಜೇಂದ್ರನ್, ಡಾ. ಬಿ. ಆರ್. ಅಂಬೇಡ್ಕರ್ ಚಾರಿಟಬಲ್ ಟ್ರಸ್ಟ್ ಮತ್ತು ಗೌರವಾಧ್ಯಕ್ಷರಾದ ಹೆಬ್ಬಾಳ್ ವೆಂಕಟೇಶ್, ಉಪಾಧ್ಯಕ್ಷರಾದ ಪಿ. ಎಸ್. ಅಂಬ್ರೋಸ್, ಉಪಾಧ್ಯಕ್ಷರಾದ ರಾಬರ್ಟ್, ಉಪಾಧ್ಯಕ್ಷರಾದ ಎಂ. ಕುಮಾರ್, ಪ್ರಧಾನ ಕಾರ್ಯದರ್ಶಿ ಚಿಕ್ಕನಾಗೇಶ್, ಖಜಾಂಚಿ ಎಂ. ಸುಭಾಷ್ ಮತ್ತು ಡಿಎಸ್ಎಸ್ ಪ್ರಿಯಾಶಂಕರ್, ಎನ್. ಕೃಷ್ಣ, ಷಣ್ಮುಗಂ, ಲಕ್ಷ್ಮಿ, ಅಶೋಕ್ ಚೌರಿ ಮತ್ತು ಆರೋಗ್ಯನಾಥನ್, ಕಲೈವಾಣಿ, ತಂಗರಾಜ್, ರಾಜನ್ ಹಾಗೂ ರಾಮಿ, ಇರುದಯರಾಜ್, ಲತಾ, ಓಂ ಪ್ರಕಾಶ್ ಮತ್ತು ಸಂಪತ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಂಘದ ವತಿಯಿಂದ ಬಡ ಮಹಿಳಾ ಕಾರ್ಮಿಕರಿಗೆ ಸೀರೆಗಳನ್ನು ಹಂಚಿದರು ಹಾಗೂ ನೂರಾರು ಕಾರ್ಮಿಕರಿಗೆ ಅನ್ನದಾನವನ್ನು ಏರ್ಪಡಿಸಿದ್ದರು. ನನ್ನ ಹೆಸರು ಎಸ್.ಎಂ. ಮಾರಿ, ಪ್ರಗತಿಪರ ಕರ್ನಾಟಕ ಕಟ್ಟಡ ಕಾರ್ಮಿಕರ ಮತ್ತು ಇತರ ನಿರ್ಮಾಣ ಯೂನಿಯನ್ ರಾಜ್ಯಾಧ್ಯಕ್ಷ. ನಾವು ಇಲ್ಲಿ ಕೋರಮಂಗಲ ಎಲ್.ಆರ್. ನಗರದಲ್ಲಿ ಈ ಸಂಘಟನೆ ಮಾಡಿದ್ದೀವಿ. ಈ ಸಂಘಟನೆ ಉದ್ದೇಶ ಬಂದು ಕಟ್ಟಡ ಕಾರ್ಮಿಕರಿಗೆ ಸಿಕ್ಕುವ ಅನುಕೂಲಗಳು ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇಲ್ಲ. ಮೇ ದಿನಾಚರಣೆ ಯಾಕೆ ಮಾಡಬೇಕು, ಏನಕ್ಕೆ ಮಾಡಬೇಕಂದ್ರೆ ಸುಮಾರು 1886 ಕಾಲಘಟ್ಟದಲ್ಲಿ, ಅದಕ್ಕೆ ಮುಂಚೆ ಕಾಲಘಟ್ಟದಲ್ಲಿ ಜನರು ಕಾರ್ಮಿಕರು 24 ಗಂಟೆ ಕೆಲಸ ಮಾಡಬೇಕಾಗಿತ್ತು. ಆ 24 ಗಂಟೆ ಕೂಡ ಹೆಂಗಂದರೆ ಅವನಿಗೆ ನಿದ್ರೆ ಇರೋದಿಲ್ಲ, ವಿರಾಮ ಇರೋದಿಲ್ಲ, ಅವನಿಗೆ ರೆಸ್ಟ್ ಅನ್ನೋದು ಕೂಡ ಇರೋದಿಲ್ಲ. ಆಮೇಲೆ ಅವನಿಗೆ ಯಾವುದೇ ಏಟುಗಳು ಬಿದ್ದರೂ ಕೂಡ ಅವನಿಗೆ ಯಾವುದೇ ಅನುಕೂಲ ಕೂಡ ಸಿಗ್ತಾ ಇರಲಿಲ್ಲ. ಆವಾಗ ಅಮೇರಿಕದಲ್ಲಿ ಚಿಕಾಗೋ ಮಹಾನಗರದಲ್ಲಿ ಅಲ್ಲಿರುವ ಕಾರ್ಮಿಕರು ಸುಮಾರು ಸಾವಿರಾರು ಜನ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿ ಈ ಮೇ ದಿನಾಚರಣೆ ಆ ಮೇದಲ್ಲಿ ಅವ್ರಿಗೆ ಗುಂಡೇಟು ಪಟ್ಟು ಸರ್ಕಾರ ಅವ್ರನ್ನ ಕೊಂದಾಗ್ತದೆ. ಆವಾಗ ಅವರಿಗೆ ಗುಂಡೇಟು ಪಟ್ಟು ಆ ಗುಂಡೇಟು ಪಟ್ಟಿದ ಜನ ಆ ಬಟ್ಟೆನ ತಮ್ಮ ಮೈ ಮೇಲೆ ಹಾಕ್ಕೊಂಡಿದ್ದ ಬಟ್ಟೆನ ತಗೊಂಡು ಆ ಬಟ್ಟೆಯಲ್ಲಿ ಒರೆಸಿ ಆ ಬಟ್ಟೆನ ಕೆಂಪು ಬಾವುಟವನ್ನು ಕೂಡ ಎತ್ತು ತೋರಿಸಿದ್ರು. ಅದೇ ಕೆಂಪು ಬಾವುಟ ಇವಾಗ ಎಲ್ಲರೂ ಕೆಂಪು ಬಾವುಟ ಆರಿಸ್ತಾ ಇದ್ದಾರೆ. ಅದು ಮಾತ್ರ ಅಲ್ಲ, ಆದಿವಾಸಿಗಳು ಛತ್ತೀಸ್ಗಢರು, ದಂಡೇವಾಡ, ಬಸ್ತರು, ದಂಡಕರ್ಣ್ಯ ಈ ಭಾಗದಲ್ಲಿ ಆದಿವಾಸಿಗಳು ದಿನನಿತ್ಯ ಕೊಂದಾಗ್ತಾ ಇದ್ದಾರೆ. ಅದನ್ನು ಅಲ್ಲಿರುವ ಬಡಪಾವಿ ಮಕ್ಕಳು ಅವರು ತುಂಬ ಕಷ್ಟದಲ್ಲಿ ಆ ಜಮೀನು, ಆ ನೆಲ ಇದೆಲ್ಲ ಬೇಕಂತ ಹೋರಾಟ ಮಾಡಿ ಅದನ್ನು ಉಳಿಸಿದ್ದಾರೆ. ಅವ್ರನ್ನ ಕಾರ್ಪೊರೇಟ್ ಕಂಪನಿಗೆ ಆ ಜಮೀನುಗಳನ್ನ ಮಾರಾಟ ಮಾಡಿಬಿಟ್ಟು ಸರ್ಕಾರ ಅವ್ರನ್ನ ಕೊಂದಾಗ್ತಾ ಇದೆ. ಅದನ್ನು ನಾವು ಈ ಕಟ್ಟಡ ಕಾರ್ಮಿಕರ ಯೂನಿಯನಿಂದ ನಾವು ಖಂಡಿಸ್ತೀವಿ. ಮೇ 1ನೇ ತಾರೀಕು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ. ಇವತ್ತು ಕಾರ್ಮಿಕರ ಸ್ವಾತಂತ್ರ್ಯ ಮತ್ತು ಕಾರ್ಮಿಕರ ಹಕ್ಕನ್ನು ಕೊಡಿಸಿದ
ಪರಮ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಕಾರ್ಲ್ ಮಾರ್ಕ್ಸು, ಲೆನಿನನ್ನು ನಾವು ಸ್ಮರಣೆ ಮಾಡ್ಕೋತಾ ವಿಶ್ವದಾದ್ಯಂತ ಇರುವ ತಮ್ಮ ಬೆವರನ್ನು ಸುರಿಸಿ ದುಡಿತಾ ಇರೋ ಎಲ್ಲ ಪ್ರತಿಯೊಬ್ಬ ಕಾರ್ಮಿಕರಿಗೂ ಈ ಒಂದು ಕಟ್ಟಡ ಕಾರ್ಮಿಕರ ವತಿಯಿಂದ ನಾವು ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ಮೊದಲು ಹೇಳ್ತೀರಿ. ಇಂದು ಸೌತ್ ಏಷ್ಯಾಲ್ಲೇ ಅತಿ ದೊಡ್ಡದಾದ ಒಂದು ಸ್ಲಮ್ಮು ಎಲ್ ಆರ್ ನಗರ. ಆ ನಗರದಲ್ಲಿ ಕಟ್ಟಡ ಕಾರ್ಮಿಕರು ಮತ್ತು ಇತರೆ ನಿರ್ಮಾಣ ಸಂಘಟನೆ ಮಾಡಿಕೊಂಡು ಮಾರಿಯಣ್ಣ ಮತ್ತು ಅವರ ಸಂಘಟಿತರು ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಮೇ 1ನೇ ತಾರೀಕು ಆಚರಣೆ ಮಾಡಿದ್ದಾರೆ. ಈ ಆಚರಣೆ ಮೂಲಕ ಎಲ್ಲ ಬೆವರು ಸುರಿಸಿ ದುಡಿತಾ ಇರುವ ವರ್ಗಕ್ಕೆ ಅವರು ಒಂದು ಅಭಿನಂದನೆ, ಕೃತಜ್ಞತೆ ಅವ್ರ ಬೆವರಿಗೆ ಸಲ್ಲಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನನ್ನ ಹೆಸರು ಎನ್ ಕೃಷ್ಣ, DSSನ ಮುಖಂಡ. ಈ ಭಾಗದಲ್ಲಿ ಎಲ್ಲರ ನಗರ ಅನ್ನುವಂಥ ಭಾಗದಲ್ಲಿ ಲಕ್ಷಾಂತರ ಜನ ವಾಸ ಮಾಡ್ತಿದ್ದಾರೆ. ಈ ಲಕ್ಷಾಂತರ ಜನರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರೇ ಆಗಿದ್ದಾರೆ. ಇಡೀ ಬೆಂಗಳೂರಿಗೆ ಹೋಲಿಕೆ ಮಾಡಿದಾಗ ಈ ಒಂದು ಬಡಾವಣೆ ಭಾರಿ ದೊಡ್ಡ ಬಡಾವಣೆಯಾಗಿದೆ. ಬೆಂಗಳೂರು ನಗರದಾದ್ಯಂತ ಎಲ್ಲ ಮಾರ್ಪಾಡುಗಳು ಮಾಡುವ ರೀತಿಯಲ್ಲಿ ಸಿಲಿಕಾನ್ ಸಿಟಿ, ಮೆಗಾ ಸಿಟಿ, ಮತ್ತೊಂದು ಸಿಟಿ, A1 ಸಿಟಿ, ಈಗ ಯಾವುದೋ ನಮ್ಮ ಗ್ರೇಟರ್ ಬೆಂಗಳೂರು ಅನ್ನೋ ರೀತಿಯಲ್ಲೂ ಸಹ ತಗೊಂಬರ್ತಾ ಇಂಥ ಸ್ಲಮ್ಗಳನ್ನ ಗುರಿಯಾಗಿಸ್ಕೊಂಡು ಈ ಸ್ಲಮ್ಗಳಲ್ಲಿರುವಂಥ ಜನಗಳನ್ನ ಎತ್ತಂಗಡಿ ಮಾಡಲಿಕ್ಕೆ ಈ ಒಂದು ಪ್ರದೇಶವನ್ನು, ಈ ಒಂದು ಭೂಮಿಯನ್ನು ಅವರ ಒಂದು ಬಳಕೆಗಾಗಿ ಈ ಜನಗಳನ್ನ ನೋಡದೆ ಮಾಡದೆ ಎಷ್ಟೋ ಸ್ಲಮ್ಗಳನ್ನ, ಎಷ್ಟೋ ಬಡ ಕಾರ್ಮಿಕರು ವಾಸವಾಗಿರುವಂಥ ಸ್ಥಳಗಳನ್ನು ಧ್ವಂಸ ಮಾಡಿ ಎತ್ತಂಗಡಿ ಮಾಡಿದ್ದಾರೆ. ನನ್ನ ಹೆಸರು ಚಿಕ್ಕನಾಗೇಶ ಅಂತೇಳಿ, ನಾನು ಕಟ್ಟಡ ಕಾರ್ಮಿಕರ ಒಕ್ಕೂಟದಲ್ಲಿ ಹಾಗೂ ನಮ್ಮ ಭೀಮಸೇನಾ ಒಕ್ಕೂಟದಲ್ಲಿ ಸದಸ್ಯನಾಗಿರುತ್ತೇನೆ. ಈ ದಿನ ಒಂದು ಮೇ ಡೇ ದಿನವನ್ನು ನಾವು ಆಚರಿಸ್ತಿದ್ದೇವೆ. ಈ ಆಚರಿಸಲು ಕಾರಣವೇನೆಂದರೆ ಕಾರ್ಮಿಕರು ಭಾಳ ದುಃಖ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಕೆಲಸ ಕಾರ್ಯಗಳಿಲ್ಲದೆ ಕಟ್ಟಡ ಕಾರ್ಮಿಕರಾಗಲಿ ಬೇರೆ ಕಾರ್ಮಿಕರಾಗಲಿ ಭಾಳ ಕಷ್ಟದಲ್ಲಿದ್ದಾರೆ. ಹೊರ ರಾಜ್ಯದಿಂದ ಬಂದಿರುವ ಎಲ್ಲ ಕಾರ್ಮಿಕರಿಗೆ ಹೊರ ರಾಜ್ಯದ ಗುತ್ತಿಗೆದಾರರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಇಲ್ಲಿನ ಕೆಲಸಗಾರರಿಗೆ ಅವರು ನೋಂದಣಿ ಮಾಡಿಕೊಂಡಿದ್ರೂ ಅವರಿಗೆ ಕೆಲಸ ಇಲ್ದಿರ ಭಾಳ ಕಷ್ಟದಲ್ಲಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಒಂದು ಕಟ್ಟಡ ಕಾರ್ಮಿಕರಿಗೆ ಕೆಲಸ ಕೊಡಲು ರಾಜ್ಯ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸಲು ಮುಂದಾಗ್ತಾ ಇದ್ದೇವೆ. ನಮಸ್ಕಾರ, ನನ್ನ ಹೆಸರು ಲಕ್ಷ್ಮಿ ಅಂತ. ಈ ಯೂನಿನಿಂದ ಹೆಣ್ಮಕ್ಳಿಗೆಲ್ಲ ಭಾಳ ಈ ಮೆಂಬರ್ಶಿಪ್ ಆಗಿಬಿಟ್ರೆ ಹೆಣ್ಮಕ್ಳಿಗೆಲ್ಲ ತುಂಬ ಒಂದು ಯೂಸ್ಫುಲ್ ಆಗುತ್ತೆ. ಕೆಲವ್ರು ಗೊತ್ತಾಗಲ್ಲ, ಹೌಸ್ ಕೀಪಿಂಗ್ ಕೆಲಸಕ್ಕೆ ಹೋಗ್ತಾರೆ, ಅಲ್ಲೇ ಕೈ ಜಾರಿ ಕಾಲು ಜಾರಿ ಬಿದ್ದೋಗ್ಬಿಡ್ತಾರೆ. ಅದರಿಂದ ಅವ್ರಿಗೆ ಏನೇನು ಅನುಕೂಲ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದೇ ತಿಳ್ಕೊಂಬಿಟ್ಟು ಈ ಜಾಗಕ್ಕೆ ಬಂದ್ಬಿಟ್ಟು ಒಂದು ಮೆಂಬರ್ಶಿಪ್ ಮಾಡ್ಕೊಂಡು ಅದ್ರ ಮಾರಿ ಇವರು ಇಷ್ಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರಂದರೆ ತುಂಬ ಒಂದು ಒಳ್ಳೆ ಕಾರ್ಯಕ್ರಮ ಇದು. ಈ ಎಲ್ಲರ ನಗರಲ್ಲಿ ಯಾರು ಮಾಡ್ತಾರೋ ಇಲ್ವೋ, ಮಾರಿಯಣ್ಣವರು ಇಲ್ಲಿ ತುಂಬ ವರ್ಷದಿಂದ ಮಾಡ್ತಾ ಇದ್ದಾರೆ. ನಾವು ವರ್ಷ ಬಂದು ಭಾಗಿಸ್ತೇವೆ. ಆದರೆ ತುಂಬ ಹೆಣ್ಮಕ್ಳು ಗಂಡು ಮಕ್ಕಳು ಕಷ್ಟಪಟ್ಟು ಇದು ಒಂದು ಕಾರ್ಡ್ ಒಂದು ಮಾಡ್ಕೊಂಬಿಟ್ರೆ ಅವ್ರಿಗೆ ಇದರಲ್ಲಿ ಏನೇನು ಅನುಕೂಲ ಇದೆ ಅಂತ ಗೊತ್ತಿಲ್ಲ. ಅದನ್ನು ತಿಳ್ಕೊಂಬಿಟ್ರೆ ತುಂಬ ಯೂಸ್ಫುಲ್ ಆಗುತ್ತೆ.